ನಮಸ್ಕಾರ ಸ್ನೇಹಿತರೆ. ಒಬ್ಬ ಸೂಪರ್ ಸ್ಟಾರ್ನ ಸಿನಿಮಾ ರಿಲೀಸ್ ಆದಮೇಲೆ ಸಕ್ಸಸ್ ಆಗಬೇಕು, ಪ್ರೇಕ್ಷಕರು ಮತ್ತು ಆ ಒಬ್ಬ ಸ್ಟಾರ್ನ ಅಭಿಮಾನಿಗಳ ಮನಸ್ಸು ಗೆಲ್ಲಬೇಕು ಅಂದರೆ ಆ ಒಂದು ಸಿನಿಮಾದಲ್ಲಿ ವಿಶೇಷವಾದಂಥ ಏನಾದರೂ ವಿಷಯಗಳು ಇರಲೇಬೇಕು. ಸಿನಿಮಾದ ಕಂಟೆಂಟ್, ಕಮರ್ಷಿಯಲ್ ಎಲಿಮೆಂಟ್ಸ್, ಮ್ಯೂಸಿಕ್ ಆ್ಯಂಡ್ BGM, ಕೊನೆಯಲ್ಲಿ ತುಂಬ ಮುಖ್ಯವಾಗಿ ಸಿನಿಮಾದ ಮೇಕಿಂಗ್, ಈ ಎಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಿದ್ದು ಅಲ್ಲಿರೋ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ಮಾತ್ರ ಸಿನಿಮಾನ ಜನ ಒಪ್ಕೊಳ್ತಾರೆ, ಅಪ್ಪಿಕೊಳ್ತಾರೆ. ಸಿನಿಮಾ ನೋಡಿ ಥಿಯೇಟರಿಂದ ಹೊರಬಂದಾಗ ಆ ಸಿನಿಮಾದ ಹಲವು ಅಂಶಗಳು ತಲೆಯಲ್ಲಿ ಉಳಿಬೇಕು, ಆಡಿಯನ್ಸ್ನ ಕಾಡಬೇಕು. ಆಗ ಮಾತ್ರ ಆ ಒಂದು ಸಿನಿಮಾ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇನ್ನು ನಿರ್ದೇಶಕ ತರುಣ್ ಮತ್ತು ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇರೋ ಅಂಥ ಸಿನಿಮಾ ಕಾಟೇರ ರಿಲೀಸ್ ಆಗಿದೆ. ನಿರ್ದೇಶಕರು ಮತ್ತು ಕಾಟೇರ ತಂಡ ಹೇಳ್ಕೊಂಡಂತೆ ಒಂದಷ್ಟು ರಿಯಲ್ ಇನ್ಸಿಡೆಂಟ್ನ ಬೇಸ್ ಮಾಡಿ ಮಾಡಿರೋಂಥ ಕಾಟೇರ ಕಂಟೆಂಟ್ ಜೊತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಬ್ಲೆಂಡ್ ಮಾಡಿ ಮಾಡಿರೋ ಸಿನಿಮಾ. ರಾತ್ರಿ 12 ಗಂಟೆ ಶೋನ ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿ ನನಗೇನು ಅನ್ನಿಸ್ತು, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಹೇಳ್ತೀನಿ ಬನ್ನಿ. ಇನ್ನು ಸಿನಿಮಾದ ಫ್ಲ್ಯಾಟ್ ಏನು ಅಂತ ನೋಡೋದಾದರೆ, ಭೀಮನಹಳ್ಳಿಯಲ್ಲಿ ಜೀವನ ಮಾಡ್ತಾ ಇರೋ ಕಾಟೇರ ಮಾಡೋದು ಕುಲಿಮೆ ಕೆಲಸ. ಇವನಿಗೊಂದು ತುಂಬು ಸಂಸಾರ ಅಂದರೆ ತಾಯಿ, ಅಕ್ಕ, ಭಾವ, ಅಕ್ಕನ ಮಗಳು ಚೋಂಗ್ಲಾ, ಒಬ್ಬ ಚಿಕ್ಕ ಹುಡುಗ, ಜೊತೆಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಮೇಲ್ಜಾತಿಯ ಶಾನ್ ಭೋಗನ ಮಗಳು ಪ್ರಭಾ, ಹಾಗೂ ಅವನ ಇಷ್ಟಪಡೋ ಭೀಮನಹಳ್ಳಿಯ ಜನ. ಇನ್ನು ಕಾಟೇರ ಮತ್ತು ತನ್ನ ಮನೆಯವರಿಗೆ ಅನ್ಯಾಯ ಆದಾಗ ತಿರುಗಿ ಬೀಳ್ತಾನೆ, ಹೋರಾಟನೇ ನಡೆಸ್ತಾನೆ. ನಂತರ ತನ್ನವರ ಮೇಲೆ ನಡೀತಿರೋ ದಬ್ಬಾಳಿಕೆ, ಜಮೀನ್ದಾರಿಕೆ, ಜಾತೀಯತೆ, ಹೀಗೆ ಹಲವಾರು ವಿಷಯಗಳ ಜೊತೆ ನಾಯಕ ಹೇಗೆ ಹೋರಾಡ್ತಾನೆ. ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾಯ್ದೆ ಕಾಟೇರ ಮತ್ತು ಅವನನ್ನು ನಂಬಿಕೊಂಡಿದ್ದವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದೇ ಸಿನಿಮಾದ ಒನ್ಲೈನ್. ಇನ್ನು ಸಿನಿಮಾದ ಹೈಲೈಟ್ಸ್ ವಿಷಯಗಳನ್ನು ನೋಡೋದಾದರೆ, ಮೊದಲಿಗೆ ಒನ್ ಅಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅವರ ಸ್ಕ್ರೀನ್ ಪ್ರೆಸೆನ್ಸ್, ಫಿಟ್ನೆಸ್, ಕೆಲವೊಂದು ಸೀನ್ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಎಲ್ಲವೂ ಅವರ ಅಭಿಮಾನಿಗಳನ್ನು ಮಾತ್ರ ಅಲ್ಲ, ಕಾಮನ್ ಆಡಿಯನ್ಸ್ನ ಕನೆಕ್ಟ್ ಮಾಡುತ್ತೆ. ಅದರಲ್ಲೂ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ದರ್ಶನ್ ಅವರು ಬಿಂದಾಸಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಮೇಜರಾಗಿ 3 ಫೈಟ್ಗಳಿದ್ದಾವೆ. ಅವುಗಳಲ್ಲಿ ಒಂದು ಫೈಟ್ನಲ್ಲಿ ಒಂದೇ ಒಂದು ಕೈನ ಮಾತ್ರ ಬಳಕೆ ಮಾಡಿಕೊಂಡು ಫೈಟ್ ಮಾಡಿದ್ದಾರೆ. ಇನ್ನೊಂದು ಫೈಟ್ನಲ್ಲಿ 2 ಕೈನ ಕಟ್ಟಾಕಿ ಫೈಟ್ ಪೂರ್ತಿ ಕೈಗಳನ್ನು ಬಳಕೆ ಮಾಡ್ದಿರ ಫೈಟ್ ಮಾಡಿದ್ದಾರೆ. ಇನ್ನು 3ನೇ ಫೈಟು ಸಿನಿಮಾದಲ್ಲಿ ಬೇರೆ ಲೆವೆಲ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ದರ್ಶನ್ ಅವರು 2 ಶೇಡ್ನಲ್ಲಿ ಕಾಣಿಸ್ಕೊಳ್ತಾರೆ. ಅದನ್ನು ನೀವು ಟ್ರೈಲರ್ನಲ್ಲಿ ನೋಡೇ ಇರ್ತೀರ. ಇನ್ನು ಆ ವಯಸ್ಸಾದ ಪಾತ್ರದಲ್ಲಿ ದರ್ಶನ್ ಅವರು ತುಂಬ ಸೆಟಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಮೇಯ್ನ್ ಆಗಿ ಮೆನ್ಷನ್ ಮಾಡಬೇಕಾದ 2 ವಿಷಯ ಅಂದರೆ, ಇಲ್ಲಿ ಜಗಪತಿ ಬಾಬು ಮತ್ತು ಬಿರಾದಾರ್ ಅವರ ಪರ್ಫಾರ್ಮೆನ್ಸಸ್ ನಿಜವಾಗ್ಲೂ ಸೂಪರ್ ಅಂತ ಹೇಳ್ತೀನಿ. ಅದರಲ್ಲೂ ಜಗಪತಿ ಬಾಬು ಅವರ ಕನ್ನಡ ಡಬ್ಬಿಂಗ್ ಸೊಗಸಾಗಿದೆ, ನೀಟಾಗಿದೆ. ಇನ್ನು ಬಿರಾದಾರ್ ಅವರು ಚೊಂಗ್ಲಾ ಅನ್ನೋ ಕ್ಯಾರೆಕ್ಟರ್ನ ಒಬ್ಬ ಮೂಗನಾಗಿ ತುಂಬ ಸೊಗಸಾಗಿ ಅಭಿನಯಿಸಿದ್ದಾರೆ. ಇನ್ನು ಮಿಕ್ಕ ಉಳಿದಂತೆ ಅವಿನಾಶ್, ಕುಮಾರ್ ಗೋವಿಂದ್, ಶ್ರುತಿ, ಮಾಸ್ಟರ್ ರೋಹಿತ್ ಎಲ್ಲರೂ ತಮ್ಮ ತಮ್ಮ ಕ್ಯಾರೆಕ್ಟರ್ ಆಗಿ ತುಂಬ ನೀಟಾಗಿ ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಇನ್ನು ಮೊದಲ ಬಾರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಿರೋ ರಾಧನ ರಾಮ್ ಅವರಿಗೆ ಇಲ್ಲಿ ತುಂಬ ದೊಡ್ಡ ಮಟ್ಟದ ಕ್ಯಾರೆಕ್ಟರ್ ಸಿಕ್ಕಿದೆ ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕೆಲವೊಂದು ಕಡೆ ಅವರ ಅಭಿನಯ ಸೂಪರ್ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ಕೆಲವೊಂದು ಕಡೆ ಯಂಗ್ ಮಾಲಾಶ್ರೀ ಅವರನ್ನ ನೋಡಿದಂತೆ ಆಗುತ್ತೆ. ಮೊದಲ ಸಿನಿಮಾದಲ್ಲೇ ಸೆಂಚುರಿ ಹೊಡೆಯೋ ಪ್ರಯತ್ನ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕನ್ನಡಕ್ಕೆ ಒಬ್ಬ ಪ್ರಾಮಿಸಿಂಗ್ ಹೀರೋಯಿನ್ ಆಗ್ತಾರೆ ರಾಧನಾ ರಾಮ್. ಇನ್ನು ನಿರ್ದೇಶಕ ತರುಣ್ ಸುಧೀರ್ ಒಂದು ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಿನಿಮಾದ ಮೊದಲಾರ್ಧ ಸ್ಕ್ರೀನ್ ಪ್ಲೇ ಸೊಗಸಾಗಿದೆ. ಕಾಟೇರನ ಪ್ರಪಂಚವನ್ನು ನಿಧಾನವಾಗಿ ಕಟ್ಟಿಕೊಡ್ತಾ ಹೋಗ್ತಾರೆ. ಇನ್ನು ಸಿನಿಮಾದ ಓಪನಿಂಗ್, ಹೀರೋ ಎಂಟ್ರಿ ಸೀನ್, ಪ್ರತಿ ಸೀನ್ಗಳ ಓಪನ್ ಆ್ಯಂಡ್ ಕ್ಲೋಸ್ಗಳು ಚೆನ್ನಾಗಿದ್ದಾವೆ. ಪ್ಲ್ಯಾನಿಂಗ್ ಚೆನ್ನಾಗಿದೆ. ಇನ್ನು ಕಾಟೇರನನ್ನು ಫಸ್ಟ್ ಹಾಫ್ನಲ್ಲಿ ಒಬ್ಬ ಪ್ರೇಮಿಯಾಗಿ, ಕಾಮನ್ ಮ್ಯಾನ್ ಆಗಿ, ಹ್ಯೂಮರಸ್ ಜೊತೆ ಕಾಟೇರ ಯಾರು, ಅವನ ಸುತ್ತಲೂ ಏನೆಲ್ಲ ನಡೀತಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ನಿರ್ದೇಶಕರು. ಇನ್ನು ಸಿನಿಮಾದಲ್ಲಿ ಕಾಟೇರ ರೆಬಲ್ ಆಗೋಕ್ಕೆ ಬರೋಬ್ಬರಿ 1 ಗಂಟೆಯ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಕಾಟೇರ ಮೊದಲ ಬಾರಿ ರೆಬಲ್ ಆಗೋ ಸೀಕ್ವೆನ್ಸ್ ಅಂತೂ ನಿಜಕ್ಕೂ ರಾ ಆ್ಯಂಡ್ ಪವರ್ಫುಲ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ಕಾಟೇರ ರೆಬಲ್ ಆಗೋಕ್ಕೂ ಮುಂಚೆ ಹಲವು ಲವ್ ಸೀನ್ಗಳು ಬರ್ತವೆ.
ಅಂಡ್ 2 ಹಾಡುಗಳು ಅಂದರೆ ಪಸಂದಾಗವನೆ ಮತ್ತು ಯಾವ ಜನ್ಮದ ಗೆಳತಿ 2 ಲವ್ ಸಾಂಗ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತವೆ. ಆ ಸಮಯಕ್ಕೆ ಅವು ಬೇಡ ಆಗಿದ್ವು. ಒಂದು ಒಳ್ಳೆಯ ಫ್ಲೋನಲ್ಲಿ ಹೋಗ್ತಾ ಇದ್ದ ಸಿನಿಮಾಗೆ ಬ್ರೇಕ್ ಹಾಕಿದ್ವು ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಇಂಟರ್ವ್ಯೂ ಬರೋಕ್ಕೂ ಮೊದಲು ಬರೋ ಆ್ಯಕ್ಷನ್ ಬ್ಲ್ಯಾಕ್ ಅಂಡ್ ಆ ಆ್ಯಕ್ಷನ್ ಸೀಕ್ವೆನ್ಸ್ ಆದಮೇಲೆ ಮುಂದೆ ಏನಾಗುತ್ತೆ ಅನ್ನೋ ಪ್ರಶ್ನೆಯೊಂದಿಗೆ ಇಂಟರ್ವ್ಯೂಲ್ ಬರುತ್ತೆ. ಇನ್ನು ಫಸ್ಟ್ ಹಾಫ್ನಲ್ಲಿ ಕಥೆಯನ್ನು ನಿಧಾನವಾಗಿ ಓಪನ್ ಮಾಡ್ತಾರೆ ನಿರ್ದೇಶಕರು. ಜೊತೆಗೆ ಇಲ್ಲಿ ಸಿಕ್ಕಾಬಟ್ಟೆ ವಾವ್ ಫ್ಯಾಕ್ಟರ್ಗಳನ್ನು ಕೂಡ ತಗೊಂಡು ಬರ್ತಾರೆ. ಪ್ರತಿಯೊಂದು ಸೀನಲ್ಲೂ ಏನಾದರೂ ಒಂದು ವಾವ್ ಅನ್ನೋ ವಿಷಯ ಇದ್ದೇ ಇರುತ್ತೆ. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಸ್ಕ್ರೀನ್ ಪ್ಲೇ ಸ್ಲೋ ಆಗುತ್ತೆ. ಫಸ್ಟ್ ಹಾಫ್ನಲ್ಲಿ ಇದ್ದಂಥ ಫೋರ್ಸ್ ಇಲ್ಲಿ ಇವಾಗ ಇರಲ್ಲ. ಇನ್ನು 70ಸ್ನಲ್ಲಿ ಇದ್ದಂಥ ಜಾತಿ ಪದ್ಧತಿ, ಜಮೀನ್ದಾರಿಕೆ, ಜೀತ ಪದ್ಧತಿ ಈ ರೀತಿಯ ಹಲವು ಸಮಸ್ಯೆಗಳ ಮೇಲೆ ನಿರ್ದೇಶಕ ತರುಣ್ ಅವರು ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಬ್ರುವಾಹನ ಸಿನಿಮಾದ ಒಂದು ಡೈಲಾಗ್ ಸೀನನ್ನು ರೀಕ್ರಿಯೇಟ್ ಮಾಡೋದು ಇಷ್ಟ ಆಯಿತು. ಇನ್ಫ್ಯಾಕ್ಟ್ ದರ್ಶನ್ ಅವರು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವರ ಅಭಿನಯ ಲೀಲಾ ಜಾಲ ಅಂದರೆ ತಪ್ಪಾಗಲ್ಲ. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಸಿಕ್ಕಾಬಟ್ಟೆ ಎಮೋಷನ್ ಇದೆ, ರಿವೆಂಜ್ ಇದೆ, ಆ್ಯಕ್ಷನ್ ಇದೆ. ಈ ಎಲ್ಲ ಇದ್ದು ಏನೋ ಮಿಸ್ಸಿಂಗ್ ಇದೆ ಅನ್ನಿಸ್ತು. ಅಂದರೆ ಅಲ್ಲಿ ಬರೋ ಸಿಚುವೇಶನ್ಗಳನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮತ್ತು ಕನ್ವಿನ್ಸಿಂಗ್ ಆಗಿ ತೆರೆ ಮೇಲೆ ತರಬೇಕಿತ್ತು. ಇಲ್ಲಿ ಬರೋ ಒಂದಷ್ಟು ಸೀರಿಯಸ್ ಇಶ್ಯೂಗಳನ್ನು ತೆರೆ ಮೇಲೆ ತರುವಾಗ ಕೇರ್ಫುಲ್ಲಾಗಿ ತರಬೇಕಿತ್ತು. ಅಂದರೆ ಅಲ್ಲಿನ ರೈಟಿಂಗ್ಸ್ನ ಡೆಪ್ತಾಗಿ ಬರ್ಕೊಂಡಿದ್ರೆ ಆ ಸೀನ್ಗಳು ಕ್ರಿಯೇಟ್ ಮಾಡೋ ಇಂಪ್ಯಾಕ್ಟನ್ನು ಇನ್ನೂ ಜಾಸ್ತಿ ಮಾಡ್ತಾ ಇತ್ತು. ಈ ವಿಚಾರಕ್ಕೆ ಬಂದರೆ ಇಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಅವರು ಸೋತಿದ್ದಾರೆ ಅಂತ ಹೇಳ್ತೀನಿ. ಕೆಲವೊಂದು ಸೀನ್ಗಳು ಎಮೋಷನ್ ಆಸ್ಪೆಕ್ಟಿಂದ ಇದ್ರೂ ಕೂಡ ಲ್ಯಾಗ್ ಆಯಿತು. ಸೀನ್ಗಳನ್ನು ಸುಮ್ಮನೆ ಎಳೆದಿರೋ ಹಾಗಾಯಿತು. ಇಲ್ಲಿ ಬರೋ ವಿಲ್ಲನ್ ಕ್ಯಾರೆಕ್ಟರ್ಗಳನ್ನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ತೆರೆ ಮೇಲೆ ತಂದಿದ್ರೆ ಚೆನ್ನಾಗಿರೋದು. ಅದನ್ನು ಬಿಟ್ಟರೆ ಇನ್ನು ಸಿನಿಮಾದ ಟೆಕ್ನಿಕಲ್ ವಿಷಯ ನೋಡೋದಾದರೆ DOP ಸುಧಾಕರ್ ಅವರ ಫ್ರೇಮಿಂಗ್ ಚೆನ್ನಾಗಿದ್ದಾವೆ. ಕೆಲವು ಕಡೆ ಸೆಟ್ಗಳಲ್ಲಿ ಮಾಡಿರೋ ಫ್ರೇಮಿಂಗ್ಗಳ ಲೈಟಿಂಗ್ಸ್ ಚೆನ್ನಾಗಿದ್ದಾವೆ. ಬಟ್ ಅವರು ಚೂಸ್ ಮಾಡಿರೋ ಕಲರ್ ಪ್ಯಾಲೆಟ್ ವರ್ಕೌಟ್ ಆಗಲಿಲ್ಲ. ಇನ್ನೂ ಸ್ವಲ್ಪ ಕೇರ್ ತಗೊಂಡಿದ್ರೆ ಚೆನ್ನಾಗಿರೋದು. ಇನ್ನು ಮ್ಯೂಸಿಕ್ ವಿ ಹರಿಕೃಷ್ಣ ಅವರು ಕೆಲವು ಕಡೆ ಅಂದರೆ ಆ್ಯಕ್ಷನ್ ಬ್ಲ್ಯಾಕ್ಗಳಲ್ಲಿ, ಎಮೋಷನ್ ಬ್ಲ್ಯಾಕ್ಗಳಲ್ಲಿ ಮತ್ತು ಕಾಟೇರ ರೆಬಲ್ ಆಗೋ ಸಮಯದಲ್ಲಿ BGMನ ಚೆಚ್ಚಿ ಕೆಡವಿದ್ದಾರೆ. ಆದರೆ ಹಾಡುಗಳಲ್ಲಿ 2 ಹಾಡುಗಳು ಮತ್ತು ಒಂದು ಥೀಮ್ ಸಾಂಗ್ ಚೆನ್ನಾಗಿದೆ. ಇನ್ನು ಸಿನಿಮಾದ ಡೈಲಾಗ್ಗಳು, ಸಿನಿಮಾದ ಬಿಗ್ಗೆಸ್ಟ್ ಪವರ್ ಅಂದರೆ ಮಾಸ್ತಿ ಅವರು ಬರೆದಿರೋ ಡೈಲಾಗ್ಗಳು ಸಿನಿಮಾದ ಸ್ಟ್ರೆಂತ್ ಅಂತ ಹೇಳಲೇಬೇಕು. ಬರೋ ಪ್ರತಿ ಡೈಲಾಗ್ಗಳು ಸೊಗಸಾಗಿದ್ದಾವೆ. ಅದರಲ್ಲೂ ಗಂಡಸಾದವನು ಬೆವರು ಸುರಿಸ್ಬೇಕು, ಜೊಲ್ ಸುರಿಸಬಾರ್ದು. ಒಂದು ಬಂದೂಕು ಅಲ್ಲ 100 ಪಿರಂಗಿ ಬಂದರು ಅನ್ನೋ ಥರದ ಅದೆಷ್ಟೋ ಹ್ಯೂಮರ್ಸ್ ಜೊತೆ ಸೆನ್ಸಿಬಲ್ ಮಾಸ್ ಡೈಲಾಗ್ಗಳನ್ನ ಬರೆದಿದ್ದಾರೆ. ಮಾಸ್ತಿ ಅವರೇ ಸಿನಿಮಾದ ಮೇನ್ ಪಿಲ್ಲರ್ ಅಂದರೆ ತಪ್ಪಾಗಲ್ಲ. ಇನ್ನು ಸಿನಿಮಾದ ಎಡಿಟಿಂಗ್, KM ಪ್ರಕಾಶ್ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಥರ ಎಲ್ಲ ಜಾನರ್ ಸಿನಿಮಾಗಳನ್ನು ಮಾಡಿರೋ ಇವರು ಸಿನಿಮಾದ ಏರಿಳಿತಗಳನ್ನು ಅರಿತಿರೋ ಇವರ ಕೆಲಸ ಸಾಧಾರಣ ಅಂತ ಹೇಳ್ತೀನಿ. ಇಲ್ಲಿ ಫಸ್ಟ್ ಹಾಫ್ನ ಲಾಕ್ ಮಾಡಿರೋ ಥರ ಸೆಕೆಂಡ್ ಹಾಫ್ ಬಗ್ಗೆ ಕೇರ್ ತಗೋಬೋದಿತ್ತು. ಲ್ಯಾಗ್ ಇರೋ ಸೀನ್ಗಳನ್ನ ಶಾರ್ಪ್ ಮಾಡಿ ಸಿನಿಮಾ ಲೆಂತ್ನ ಕಡಿಮೆ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಇನ್ನು ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ಚೆನ್ನಾಗಿದೆ. ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಇನ್ನೂ ಬೆಟರ್ ಮಾಡ್ಬೋದಿತ್ತು. 70ರ ದಶಕವನ್ನು ಇನ್ನೂ ನೀಟಾಗಿ ಪ್ರೆಸೆಂಟ್ ಮಾಡ್ಬೋದಿತ್ತು. ಒಟ್ಟಾರೆಯಾಗಿ ಸಿನಿಮಾ ಬಗ್ಗೆ ಹೇಳೋದಾದರೆ ತೀರಾ ರೆಗ್ಯುಲರ್ ಸಿನಿಮಾಗಳನ್ನು ನೋಡಿ ಬೇಜಾರಾಗಿರೋ ಪ್ರೇಕ್ಷಕರು ಒಂದು ಬೇರೆ ಥರದ ಸಿನಿಮಾ ನೋಡೋಕ್ಕೆ ಇಷ್ಟಪಡೋರು ನೋಡ್ಬೋದಾದ ಸಿನಿಮಾ. 70ರ ದಶಕದ ಬ್ಯಾಕ್ ಡ್ರಾಪ್ನಲ್ಲಿ ಬರುವಂಥ ಒಂದಷ್ಟು ಇಶ್ಯೂ ಬೇಸ್ಡ್ ಕಮರ್ಷಿಯಲ್ ಸಿನಿಮಾ ನೋಡೋಕ್ಕೆ ಇಷ್ಟಪಡೋರಾದರೆ ದರ್ಶನ್ ಅವರ ಅಭಿಮಾನಿಗಳಾಗಿದ್ದರೆ ಕಾಟೇರ ಸಿನಿಮಾನ ಖಂಡಿತವಾಗಿ ನೋಡ್ಬೋದು. ಇನ್ನು ಸಿನಿಮಾನ ಥಿಯೇಟರ್ನಲ್ಲಿ ನೋಡ್ಬೋದಾ? ಖಂಡಿತವಾಗಿ ನೋಡ್ಬೋದು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಈ ಹಿಂದಿನ ದರ್ಶನ್ ಅವರ ಬೇರೆ ಸಿನಿಮಾಗಳಿಗಿಂತ ವಿಭಿನ್ನವಾದ ಪ್ರಯತ್ನ ಅಂತ ಹೇಳ್ತಾ ಸಿನಿಮಾ ನೋಡಿ ನನಗೇನು ಅನ್ನಿಸ್ತು ಎಲ್ಲ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.